ಎಲ್ರಿಗೂ ನಮಸ್ಕಾರ ರೀ. ಇವತ್ತ ನಾವು ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗ ಬಾಯಲ್ಲಿಟ್ಟರೆ ಕರಗುವಂತಹ ಮಸ್ತ್ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇದು ಮಾಡೋದು ಬಹಳ ಸುಲಭ ಆಯ್ತು ನೋಡ್ರಿ. ಮೊದ್ಲಿಗೆ ಒಂದ್ ಬೌಲ್ ಒಳಗ ಅರ್ಧ ಕಪ್ ಬಾದಾಮ, ಅರ್ಧ ಕಪ್ ಗೋಡಂಬಿ ಹಾಕೊಂಡಿನಿ. ಅದಕ್ಕೆ 1-2 ಕಪ್ ಆಗುವಷ್ಟು ಬಿಸಿ ಬಿಸಿ ಹಾಲು ಹಾಕೊಂಡಿದೀನಿ. ಇದ್ರ ಜೊತೆಗೆ ಒಂದು ಬೌಲ್ ಆಗುವಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊಂಡಿನಿ. ಇದನ್ನೆಲ್ಲ ಒಂದು 20-30 ನಿಮಿಷ ಹಂಗ ಚಲೋ ತಂಗಿ ನೆನೆಸೋಕೆ ಬಿಡ್ರಿ. ಅಂದ್ರೆ ಐಸ್ ಕ್ರೀಮ್ ಭಾರಿ ಸ್ಮೂತ್ ಬರ್ತೈತಿ. 30 ನಿಮಿಷ ಆದ್ಮೇಲೆ ನೆನೆಸಿದ ಈ ಮಿಶ್ರಣವನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದ್ರ ಜೊತೆಗೆ ಐಸ್ ಕ್ರೀಮ್ ಇನ್ನೂ ಸ್ವಲ್ಪ ಕ್ರೀಮಿಯಾಗಿ ಬರಲಿ ಅಂತ 2 ಚಮಚ ಹಾಲಿನ ಕೆನೆಯನ್ನು ಕೂಡ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಮುಖ್ಯವಾಗಿ ಬೇಕಾಗಿದ್ದು ಮಾವಿನ ಹಣ್ಣಿನ ಪಲ್ಪ್, ಅಂದರೆ ಮಾವಿನ ಹಣ್ಣಿನ ತಿರುಳು ಬೇಕಾಗುತ್ತೆ. ನಾನಿಲ್ಲಿ 1-2 ಬೌಲ್ ಆಗುವಷ್ಟು ಪಲ್ಪ್ ಹಾಕೊಂಡಿನಿ. ಈಗ ಇದನ್ನ ಮಸ್ತ್ ನುಣ್ಣಗೆ ರುಬ್ಕೊಂಡು ಬರೋಣ. ಈಗ ಒಂದು ಸ್ಟೀಲ್ ಡಬ್ಬಿ ತಗೊಂಡಿನಿ. ರುಬ್ಬಿದ ಈ ಮಿಶ್ರಣವನ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದ್ರ ಮೇಲೆ ಇನ್ನೂ ಸ್ವಲ್ಪ ಮಾವಿನ ಹಣ್ಣಿನ ಪಲ್ಪ್ ಹಾಕಿದ್ರೆ ತಿನ್ನುವಾಗ ರುಚಿ ಭಾರಿ ಬರ್ತೈತೆ ನೋಡ್ರಿ. ಐಸ್ ಗಟ್ಟಿ ಆಗ್ಬಾರ್ದು ಅಂದ್ರೆ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಕವರ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನ 8-10 ತಾಸು ಫ್ರೀಜರ್ ಒಳಗ ಹಂಗ ಬಿಟ್ಬಿಡ್ರಿ. ನೋಡ್ರಿ, ಈಗ 10 ತಾಸು ಆಯ್ತು. ನಾನು ಓಪನ್ ಮಾಡಕತ್ತೀನಿ. ಆಹಾ, ಎಷ್ಟು ಮಸ್ತ್ ಕಾಣಕತ್ತೈತಿ ನೋಡ್ರಿ. ಭಾರಿ ಕ್ರೀಮಿ ಆಗಿ ಬಂದೈತಿ. ಈಗ ಚಮಚದ ಸಹಾಯದಿಂದ ಐಸ್ ಕ್ರೀಮ್ನ ಬೌಲ್ಗೆ ಹಾಕೋತೀನಿ. ನೋಡಿದ್ರಲ್ಲ, ಹೋಟೆಲ್ ಒಳಗ ಸಿಗೋಂತಹ ಐಸ್ ಕ್ರೀಮ್ಗಿಂತ ಚಲೋ ಬಂದೈತಿ. ಕೊನೆಯದಾಗಿ ಇದ್ರ ಮೇಲೆ ಸ್ವಲ್ಪ ಮ್ಯಾಂಗೋ ಪಲ್ಫು ಮತ್ತು ಸಣ್ಣಗೆ ಕುಟ್ಟಿದ ಡ್ರೈ ಫ್ರೂಟ್ಸ್ ಉದುರಿಸ್ಕೊಂಡಿನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ. ನೀವು ಒಂದ್ಸಲ ಟ್ರೈ ಮಾಡ್ರಿ, ಮಸ್ತ್ ಅನ್ಸುತ್ತೆ. ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡ್ರಿ. ಬರ್ತೀನಿ.